ರಾಜ್ಯದ ಮೊಬೈಲ್ ಬಳಕೆದಾರರೇ ಎಚ್ಚರ ಎಚ್ಚರ ಎಚ್ಚರ. ಮೊಬೈಲ್ ಮಾತ್ರ ನಿಮ್ದು, ಕಂಟ್ರೋಲ್ ಸರ್ಕಾರದ್ದ. ಹಾಗಾದ್ರೆ ಸದ್ಯಕ್ಕಿರುವಂತ ಪ್ರಶ್ನೆ ಇದು. ದ್ವೇಷ ಭಾಷಣ ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ ಸಿಕ್ಕಿದೆ. ಮೊಬೈಲ್ ಮಾತ್ರ ನಿಮ್ದು, ಹಾಗಾದ್ರೆ ಕಂಟ್ರೋಲ್ ಸರ್ಕಾರದಿರುತ್ತಾ ಎನ್ನುವಂತ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ದ್ವೇಷ ಭಾಷಣ ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ ಸಿಕ್ಕಿಲ್ಲ. ಸರ್ಕಾರದಿಂದ ಮತ್ತೊಂದು ರೀತಿಯ ಕಾನೂನು ಹಾಗಾದ್ರೆ ಅನುಷ್ಠಾನ ಆಗುತ್ತಾ ಎನ್ನುವಂತ ಪ್ರಶ್ನೆ ಇದೆ. ಎಐ ಮೂಲಕ ದ್ವೇಷ ಭಾಷಣಗಳಿಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಯೋಚನೆಗಳನ್ನ ಮಾಡಿದ್ಯಾ? ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳ ಮೇಲೆ ಕಣ್ಗಾವಲು ಇಡಲಾಗುತ್ತೆ. ಸುಳ್ಳು ಸುದ್ದಿ, ದ್ವೇಷ ಮೂಡಿಸುವ ಕಂಟೆಂಟ್ಗಳಿಗೆ ಬ್ರೇಕ್ ಹಾಕುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ವಾಟ್ಸಪ್ ಆಗಿರಬಹುದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರ ಮೇಲೂ ಕೂಡ ಸರ್ಕಾರ ನಿಗಾ ವಹಿಸುತ್ತೆ ಎನ್ನಲಾಗ್ತಾ ಇದೆ. ಯಾವ ಸ್ಟೇಟಸ್ ಸುದ್ದಿ ಹರಿದಾಡ್ತಾ ಇದ್ದಾರೆ ಎಂಬುದರ ಮೇಲೆ ಕಣ್ಣಿಡುವಂತ ಕೆಲಸ ಆಗುತ್ತೆ. ಕ್ಯಾಬಿನೆಟ್ನಲ್ಲಿ ಎಐ ತಂತ್ರಜ್ಞಾನ ಅನುಷ್ಠಾನಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಲಾಗಿದೆ. ಪರೋಕ್ಷವಾಗಿ ಮಾಧ್ಯಮಗಳ ಮೇಲೂ ಸವಾರಿಗೆ ಹೊರಡುತ್ತಾ ಸರ್ಕಾರ ಎನ್ನುವಂಥ ಪ್ರಶ್ನೆ ಇದೆ. ಪ್ರತಿ ಕಂಟೆಂಟ್ಗಳ ಮೇಲೂ ಸಾಮಾಜಿಕ ಜಾಲತಾಣದಲ್ಲಿ ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿ ಕಂಟೆಂಟ್ಗಳ ಮೇಲೂ ಪೊಲೀಸರು ಕಣ್ಗಾವಲು ಇಡುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ದ್ವೇಷ ಭಾಷಣ ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ ಸಿಕ್ಕಿಲ್ಲ, ಇತ್ತ ಸರ್ಕಾರ ಒಂದು ನಿಟ್ಟಿನಲ್ಲಿ ಎಐ ತಂತ್ರಜ್ಞಾನದ ಮೊರೆ ಹೋಯ್ತಾ ಹೇಗೆ? ಖಂಡಿತವಾಗ್ಲೂ ಸಂಪತ್, ದ್ವೇಷ ಭಾಷಣ ಹೆಸರಲ್ಲಿ ವಿವಾದಾತ್ಮಕ ಬಿಲ್ ಅನ್ನ ತರೋದಕ್ಕೆ ರಾಜ್ಯ ಸರ್ಕಾರ ಹೊರಟಿತ್ತು. ಆದ್ರೆ ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನ ಹಾಕಲಿಲ್ಲ. ಬದಲಾಗಿ ರಾಷ್ಟ್ರಪತಿಗಳಿಗೆ ಆ ಒಂದು ಬಿಲ್ ಅನ್ನ ಕಳಿಸುವ ಮೂಲಕ ಅದಕ್ಕೆ ಬ್ರೇಕ್ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಈಗ ಅದಕ್ಕೆ ಸಿಡ್ ಅನ್ನ ರಾಜ್ಯ ಸರ್ಕಾರ ಹೊಡೆದಿರ್ತಕ್ಕಂಥದ್ದು. ನಿನ್ನೆ ಎಐ ತಂತ್ರಜ್ಞಾನ ಅನುಷ್ಠಾನವನ್ನ ಮಾಡೋದಕ್ಕೆ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆಯನ್ನ ಪಡ್ಕೊಳ್ಳಲಾಗಿದೆ. ಇನ್ನು ಮುಂದೆ ಯಾರು ಕೂಡ ದ್ವೇಷ ಭಾಷಣವನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಎಐ ತಂತ್ರಜ್ಞಾನವನ್ನ ಬಳಸಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಕಂಟೆಂಟ್ ಗಳನ್ನ ಹಾಕೋದು, ಇಂಥದಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಲ್ಲಾ ಒಂದು ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳ ಮೇಲೆ ನಿಗಾ ಇಡೋದಕ್ಕೆ ಗೃಹ ಇಲಾಖೆಗೆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡ್ಕೊಂಡಿದೆ. ಇನ್ನು ಮುಂದೆ ಪೊಲೀಸರು ಯಾವ್ಯಾವ ಫೇಸ್ಬುಕ್ ಖಾತೆಯಲ್ಲಿ ಯಾವ್ಯಾವ ಕಂಟೆಂಟ್ ಗಳನ್ನ ಹಾಕ್ತಾರೆ, ಯಾವ್ಯಾವ ಒಂದು ಪೋಸ್ಟರ್ ಗಳನ್ನ ಹಾಕ್ತಾರೆ, ಅದು ದ್ವೇಷ ಭಾಷಣಕ್ಕೆ ಒಳಪಡುತ್ತಾ ಅಥವಾ ಬೇರೆಯವರಿಗೆ ಒಂದು ಮಾನಹಾನಿ ಮಾಡ್ತಕ್ಕಂಥ ಒಂದು ಪೋಸ್ಟರ್ ಗಳಾಗಿರುತ್ತಾ, ಇದೆಲ್ಲದರ ಮೇಲೂ ಕೂಡ ಕಣ್ಗಾವಲನ್ನ ಇಡೋದಕ್ಕೆ ಈಗ ಪೊಲೀಸ್ ಇಲಾಖೆಗೆ ಒಂದು ಜವಾಬ್ದಾರಿಯನ್ನ ನೀಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ಒಂದು ಸೋಷಿಯಲ್ ಮೀಡಿಯಾಗಳೇನಿದೆ, ಈ ಒಂದು ಸೋಷಿಯಲ್ ಮೀಡಿಯಾಗಳ ಮೇಲೆ ಹೆಚ್ಚು ನಿಗಾವನ್ನ ಇಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕೇವಲ ಇದು ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತವಾಗಿಲ್ಲ, ಮುಂದೆ ಮಾಧ್ಯಮಗಳ ಮೇಲೂ ಕೂಡ ಸವಾರಿ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಅನ್ನೋ ಒಂದು ವಿಚಾರಗಳು ಕೂಡ ಈಗ ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸದ್ಯ ದ್ವೇಷ ಭಾಷಣ ಬಿಲ್ಗೆ ರಾಜ್ಯಪಾಲರು ಏನೊಂದು ತಡೆಯನ್ನ ಕೊಟ್ಟಿದ್ದಾರೆ, ಜೊತೆಗೆ ರಾಷ್ಟ್ರಪತಿಗಳಿಗೆ ಆ ಬಿಲ್ ಅನ್ನ ರವಾನೆ ಮಾಡಿದ್ದಾರೆ. ಅದೆಲ್ಲದರ ವಿರುದ್ಧ ಈಗ ರಾಜ್ಯ ಸರ್ಕಾರ ಸಿಡ್ಡನ್ನ ಹೊಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಇತ್ತೀಚೆಗೆ ಬಿಜೆಪಿ ನಾಯಕರೇನಿದ್ದಾರೆ, ಇವರು ವಾಟ್ಸ್ಆಪ್ಗಳಲ್ಲಿ ತಮ್ಮದೇ ಆದಂತ ಒಂದು ರೀತಿಯಲ್ಲಿ ಕೆಲವೊಂದು ಸ್ಟೇಟಸ್ ಗಳನ್ನ ಹಾಕ್ತಾ ಇದ್ದಾರೆ. ಅದು ಕಾಂಗ್ರೆಸ್ಗೆ ಬಹಳಷ್ಟು ಒಂದು ಡ್ಯಾಮೇಜ್ ಉಂಟು ಮಾಡ್ತಕ್ಕಂಥ ವಿಚಾರವಾಗಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ನಾಯಕರ ಒಂದು ವಿಚಾರವಾಗಿ ಅವಹೇಳನ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವೊಂದು ಪೋಸ್ಟರ್ ಗಳನ್ನ ಹಾಕ್ತಾ ಇದ್ದಾರೆ. ಹಾಗಾಗಿಯೇ ಬಿಜೆಪಿ ಮತ್ತೆ RSS ನ ಒಂದು ವಾಟ್ಸ್ಆಪ್ ಯೂನಿವರ್ಸಿಟಿಗಳ ವಿರುದ್ಧ ಈಗ ರಾಜ್ಯ ಸರ್ಕಾರ ಒಂದು ದಂಡಯಾತ್ರೆ ಮಾಡೋದಕ್ಕೆ ಹೊರಟಿದೆ. ಅಂತ ಒಂದು ಸ್ಟೇಟಸ್ ಗಳನ್ನ ಯಾವ್ಯಾವ ಒಂದು ಖಾತೆಗಳಲ್ಲಿ ಹಾಕ್ತಾರೆ, ಅದೆಲ್ಲದರ ಮೇಲೂ ಕೂಡ ಈಗ ಪೊಲೀಸ್ ನಿಗಾವನ್ನ ಇಟ್ಟು ಅವರ ಮೇಲೆ ಕಾನೂನು ಕ್ರಮ ಜರುಗಿಸ್ತಕ್ಕಂಥ ಒಂದು ಎಐ ತಂತ್ರಜ್ಞಾನವನ್ನು ಅನುಷ್ಠಾನ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.